ಇದರ ವತಿಯಿಂದ ಆಚರಿಸಲ್ಪಡುತ್ತಿರುವಂತಹ ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಸೀನರಾಗಿರತಕ್ಕಂತಹ ವಾಗ್ಮಿಗಳು ಈ ಮೊದಲು ಉತ್ತಮವಾದಂತಹ ಮಾತುಗಳೊಂದಿಗೆ ಬಂಧುತ್ವದ ಪ್ರಾಮುಖ್ಯತೆಯನ್ನು ವಿವರಿಸಿದಂತಹ ವಾಗ್ಮಿ ಶ್ರೀಕೃಷ್ಣ ಉಪಾಧ್ಯಾಯರೇ, ವಂದನೀಯ ಸೈಮನ್ ಡಿ ಸೋಜಾರವರೇ, ಶ್ರೀ ಮಧು ಎಸ್ ಮನೋಹರ್ ರವರೇ, ಡಾಕ್ಟರ್ ಎಲ್ದೋ ಪುತ್ತನ್ ಕಂಡತಿಲ್ ಕೌರ್ ಎಪಿಸ್ಕೋಪರ್ ಅವರೇ, ವಂದನೀಯ ವಿಜಯ ಹಾರ್ವಿನ್ ರವರೇ, ವಂದನೀಯ ಜೋಸಫ್ ಕೇಳಂಪರಂಬಿಲ್ರವರೇ, ಶ್ರೀ ಬಲಾಲ್ ಆಚಾರ್ಯರವರೇ, ಹಾಜಿ ಅಬ್ದುಲ್ ರಹಮಾನ್ ಆಜಾದ್ ರವರೇ ಹಾಗೂ ಇಲ್ಲಿ ನೆರೆದಂತಹ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ಬಂಧುತ್ವ ಕ್ರಿಸ್ಮಸ್ ಎಂಬ ಹೆಸರಿನಲ್ಲಿ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಶಾಂತಿ ಸಂದೇಶ ಹಾಗೂ ಸಾಂಸ್ಕೃತಿಕ ಸಂಜೆ ಎಂಬ ಕಾರ್ಯಕ್ರಮವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹುಶಃ ವಾಗ್ಮಿಗಳಾದ ಶ್ರೀಕೃಷ್ಣ ಉಪಾಧ್ಯಾಯರು ಬಹಳ ಅರ್ಥವತ್ತಾದಂತಹ ರೀತಿಯಲ್ಲಿ ಬಂಧುತ್ವ ಅಂದರೇನು, ಈ ಬಂಧುತ್ವದೊಳಗಿರುವಂತಹ ಬಾಂಧವ್ಯತೆಗಳು ಏನೇನಿದೆ ಎಂಬುದನ್ನು ಸವಿಸ್ತಾರವಾಗಿ ಇಲ್ಲಿ ಮಾತನಾಡಿದ್ದಾರೆ. ಅವರ ಯೂಟ್ಯೂಬ್ನಲ್ಲಿ ಅಥವಾ ಇತರ ಭಾಷಣಗಳನ್ನ ನಾವು ಬಹಳಷ್ಟು ಕೇಳಿದ್ದೇನೆ. ಮುಖಾಮುಖಿಯಾಗಿ ನೇರವಾಗಿ ಅವರ ಭಾಷಣವನ್ನ ನಾನು ಇವತ್ತೇ ಆಲಿಸಿದೆ. ಇಲ್ಲಿ ಸಹೋದರರೇ, ಬಂಧುಗಳೇ, ನಾವು ಚಿಂತಿಸಬೇಕಾದದ್ದು ಬಂಧುತ್ವ ಅಂದರೆ ಏನು? ಬಂಧುತ್ವ ಅಥವಾ ಬಾಂಧವ್ಯ ಅಂದರೆ ನಾವು ಅಂಗೀಕರಿಸುತ್ತಿರುವಂತಹ, ನಾವು ಅಂಗೀಕರಿಸಿಕೊಂಡು ಬರುವಂತಹ, ನಂಬಿರುವಂತಹ ಧರ್ಮವನ್ನ ಅದರದೇ ಆದಂತಹ ರೀತಿಯಲ್ಲಿ ಅದನ್ನ ಸ್ವೀಕರಿಸಿಕೊಂಡು, ಅದನ್ನ ಅಂಗೀಕರಿಸಿಕೊಂಡು, ಅದನ್ನ ಕಲಿತುಕೊಂಡು, ಕೇವಲ ಕಲಿಯುವುದು ಮಾತ್ರವಲ್ಲ, ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡಿಕೊಂಡು ಇತರರ ಧರ್ಮವನ್ನ, ಇತರರು ನಂಬಿಕೊಂಡು ಬರುವಂತಹ ಧರ್ಮವನ್ನ ಇತರರು ಸ್ವೀಕರಿಸಿಕೊಂಡು ಬಂದಂತಹ ಧರ್ಮವನ್ನ ಪ್ರಾಮಾಣಿಕವಾಗಿ ಮನಸ್ಸಾರೆ ಅದನ್ನ ಗೌರವಿಸುವುದಾಗಿದೆ ಬಂಧುತ್ವ, ಬಾಂಧವ್ಯ. ಬಂಧುತ್ವ ಅಂದರೆ ನದಿಗಳು ಇದ್ದ ಹಾಗೆ. ನದಿಗಳು ಅದು ಅದರ ಸ್ಥಾನದಿಂದ ಜನ್ಮಗೊಂಡು ವಿಭಿನ್ನವಾದಂತಹ ಹೆಸರಿನಲ್ಲಿ ಅದು ಹರಿದಾಡುತ್ತದೆ. ನದಿಗಳು ಅದಕ್ಕೆ ವಿಭಿನ್ನವಾದ ನಾಮಗಳಿವೆ, ಹಲವಾರು ನಾಮಗಳಿವೆ. ಆ ನಾಮಗಳಿಂದ ನದಿಗಳು ಹರಿಯಲ್ಪಡುತ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅದು ಸಮುದ್ರವನ್ನ ಸೇರುವ ತನಕ. ಯಾವಾಗ ಆ ನದಿಗಳು ಸಾಗರವನ್ನ ಸೇರುತ್ತೋ ಆವಾಗ ಆ ಸಾಗರದಲ್ಲಿ ಈ ನೀರು ಯಾವ ನದಿಯಿಂದ ಹರಿದು ಬಂದಂತಹ ನೀರು ಅಂತ ಹೇಳಿ ಅಲ್ಲಿ ಬೇರ್ಪಡಿಸಲು ಯಾರಿಗೂ ಸಾಧ್ಯವಿಲ್ಲ. ಅದೇ ರೀತಿ ಜೀವಾತ್ಮ ಶರೀರದಲ್ಲಿ ಇರುವ ತನಕ ಮಾತ್ರ ಇಲ್ಲಿ ಧರ್ಮಗಳು, ಇಲ್ಲಿ ಜಾತಿಗಳು ಅಂತ ಹೇಳಿ ನಾವು ಪರಸ್ಪರ ಮಾತನಾಡ್ತೇವೆ. ಜೀವಾತ್ಮ ಶರೀರದಿಂದ ಬಿಟ್ಟು ಹೋದ್ಮೇಲೆ ಪರಮಾತ್ಮನ ಸನ್ನಿಧಿಯನ್ನ ಸೇರಿದಾಗ ಇಲ್ಲಿ ಜಾತಿ ಇಲ್ಲ, ಧರ್ಮವಿಲ್ಲ. ಒಲವಿನ ಸಹೋದರರೇ, ನಾವು ಇಲ್ಲಿ ಚಿಂತಿಸಬೇಕಾಗಿದೆ. ಜಾತಿ ಅಥವಾ ಧರ್ಮ ಅಂತ ಹೇಳಿ ಕಚ್ಚಾಡುತ್ತಿರುವಂತಹ ನಾವುಗಳು, ಅಥವಾ ಅದನ್ನ ಮಾತನಾಡಿಕೊಳ್ಳಿರುವಂತಹ ನಾವುಗಳು ಇಲ್ಲಿ ಚಿಂತಿಸಬೇಕಾಗಿದೆ. ಮಾನ್ಯ ಉಪಾಧ್ಯಾಯರು ಹೇಳಿದ್ರು, ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗಬೇಕಾದ್ರೆ
ಕೈಗಟ್ಟಿದಂತಹ ಆ ರಾಖಿಯನ್ನ ತೆಗೆದು ಹೋಗ್ಬೇಕಂತೇಳಿ ಸಹೋದರರು ಹೇಳುದಂತೇಳಿ ಸಹೋದರ ಇಲ್ಲಿ ಚಿಂತಿಸಬೇಕಾಗಿದೆ. ಆಗಿರಬಹುದು ತಲೆಗೆ ಧರಿಸುವಂತಹ ಟೋಪಿಯಲ್ಲಿ ಧರ್ಮವಿಲ್ಲ, ಕೈಗೆ ಕಟ್ಟುವಂತಹ ಆ ರಕ್ಷಾಬಂಧನ್ ಅಥವಾ ರಾಖಿಯಲ್ಲಿ ಧರ್ಮವಿಲ್ಲ, ಹಣೆಗೆ ಹಚ್ಚುವಂತಹ ತಿಲಕದಲ್ಲಿಯೂ ಧರ್ಮವಿಲ್ಲ. ಧರ್ಮ ಅಡಗಿರುವುದು ಮಾನವನ ಹೃದಯದಲ್ಲಿ. ಆ ಹೃದಯ ಯಾವತ್ತು ಗೆಲ್ಲುತ್ತದೋ ಆವಾಗ ಮಾನವ ಗೆಲ್ಲುತ್ತಾನೆ. ಸಹೋದರರೇ, ಶ್ರೀಕೃಷ್ಣನು ಅರ್ಜುನನೊಂದಿಗೆ ಹೇಳಿದಂತಹ ಒಂದು ಮಾತು ಇಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ. ಶ್ರೀಕೃಷ್ಣನು ಅರ್ಜುನನೊಂದಿಗೆ ಹೇಳಿದಂತಹ ಮಾತು, ಅರ್ಜುನ, ನಿನ್ನ ಅತಿಯಾದ ಶತ್ರು ಯಾರು ಅಂತ ಕೇಳಿದ್ರೆ ಅದು ನಿನ್ನ ಹೃದಯ. ನಿನ್ನ ಅತಿಯಾದ ಮಿತ್ರ ಯಾರು ಅಂತ ಕೇಳಿದ್ರೆ ಅದು ನಿನ್ನ ಹೃದಯ. ಯಾವಾಗ ನೀನು ನಿನ್ನ ಹೃದಯವನ್ನ ಗೆಲ್ಲುತ್ತೀಯೋ ಆವಾಗ ನೀನು ಪ್ರಪಂಚವನ್ನೇ ಗೆದ್ದೀಯ. ಆವಾಗ ಇಡೀ ಪ್ರಪಂಚವನ್ನೇ ನೀನು ಗೆಲ್ಲುತ್ತೀಯ. ಯಾವಾಗ ನೀನು ನಿನ್ನ ಹೃದಯದಿಂದ ಸೋಲನ್ನೊಪ್ಪುತ್ತೀಯೋ ಆವಾಗ ಇಡೀ ಪ್ರಪಂಚವನ್ನೇ ನೀನು ಸೋಲ್ತೀಯ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದಂತಹ ಮಾತು ಒಲವಿನ ಸಹೋದರರೇ ನಾವು ಇಲ್ಲಿ ಚಿಂತಿಸಬೇಕಾಗಿದೆ. ಇದು ನಾನು ಹೇಳ್ತಾ ಬರ್ತಾ ಇರುವುದು ಬಂಧುತ್ವ ಅಂದರೆ, ಸೌಹಾರ್ದ ಅಂದರೆ ಬರೀ ಬಾಯಲ್ಲೆಲ್ಲ, ಅದು ಹೃದಯದಲ್ಲಾಗಿರಬೇಕು. ನಾನು ನಂಬಿಕೊಂಡಿರುವಂತಹ ನನ್ನ ಧರ್ಮವನ್ನ ಯಾವ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಬೇಕೋ, ನಾನು ನಂಬಿಕೊಂಡು ಬಂದಂತಹ ನನ್ನ ಧರ್ಮವನ್ನ ಯಾವ ರೀತಿ ನಾನು ಫಾಲೋ ಮಾಡಬೇಕೋ ಅದೇ ರೀತಿಯಲ್ಲಿ ಫಾಲೋ ಮಾಡಬೇಕೋ, ಅದೇ ರೀತಿಯಲ್ಲಿ ಇನ್ನೊಬ್ಬರ ಧರ್ಮವನ್ನ ನಾವು ಗೌರವಿಸಬೇಕು. ಇದು ಪ್ರಭುತ್ವ ದೇಶ. ಇಲ್ಲಿ ಅವರವರ ಧರ್ಮಕ್ಕೆ ಅನುಸಾರವಾಗಿ ಜೀವಿಸಲು, ಅವರವರ ಧರ್ಮಕ್ಕೆ ಅನುಸಾರವಾಗಿ ವಸಿಸಲು ಎಲ್ಲ ವಿಧ ಸೌಕರ್ಯಗಳಿವೆ, ಅಧಿಕಾರಗಳವರಿಗಿವೆ. ಅದನ್ನ ನಾವು ಗೌರವಿಸಬೇಕಾಗಿದೆ. ಎಲ್ಲರೂ ಯಾವುದೇ ಧರ್ಮದಲ್ಲಾಗಲಿ, ಭಗವದ್ಗೀತೆಯಲ್ಲಾಗಲಿ, ಪವಿತ್ರ ಕುರ್ಆನಲ್ಲಾಗಲಿ, ಬೈಬಲಲ್ಲಾಗಲಿ, ಯಾವುದರಲ್ಲಾದರೂ ಕೂಡ ಒಂದು ಧರ್ಮವನ್ನ ಟೀಕಿಸುವಂತೇಳಿ ಕಲಿಸ್ತಿಲ್ಲ. ಅಥವಾ ಇನ್ನೊಬ್ಬರ ಧರ್ಮವನ್ನ ನೀನು ಟೀಕಿಸು, ಅವರೊಂದಿಗೆ ನೀನು ಒಡನಾಟ ಮಾಡಬೇಡ ಅಂತೇಳಿ ಕಲಿಸುವುದಿಲ್ಲ. ಎಲ್ಲ ಧರ್ಮದವರನ್ನ ಪ್ರೀತಿಸು, ಅವರನ್ನ ಗೌರವಿಸುವಂತೆ ಎಲ್ಲ ಧರ್ಮಗಳು ಕಲಿಸ್ತಾ ಇದೆ. ಪವಿತ್ರ ಕುರ್ಆನ್ನಲ್ಲಿ ಒಂದು ಸೂಕ್ತದಲ್ಲಿ ಹೇಳ್ತದೆ, ನೀನು ನಿನ್ನ ಧರ್ಮವನ್ನ ಪಾಲಿಸುವುದರೊಂದಿಗೆ ಇತರ ಧರ್ಮದವರು ಆರಾಧಿಸುವಂತಹ ಆರಾಧನಾಲಯವನ್ನ ನೀನು ಎಷ್ಟು ನಿನ್ನ ಆರಾಧನಾಲಯವನ್ನ ನೀನು ಗೌರವಿಸುತ್ತೀಯೋ ಅಷ್ಟೇ ರೀತಿ ಅದನ್ನು ಕೂಡ ನೀನು ಗೌರವಿಸುವಂತ ಹೇಳಿ. ಒಲವಿನ ಮಿತ್ರರೇ, ಸುದೀರ್ಘವಾದಂತಹ ಒಂದು ಭಾಷಣಕ್ಕೆ ಇಲ್ಲಿ ಅವಕಾಶ ಇಲ್ಲ. 10 ನಿಮಿಷ ಕೊಟ್ಟಿದ್ದಾರೆ, ಒಂದು 5 ನಿಮಿಷ ಮಾತನಾಡುತ್ತಾ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ, ಯೇಸು ಕ್ರಿಸ್ತರು ಜನಿಸುವಂತಹ ಆ ಸಮಯದಲ್ಲಿ ನಾನಿದ್ದರೆ ನನ್ನ ರಕ್ತದಿಂದ ಅಭಿಷೇಕ ಮಾಡುತ್ತಿದ್ದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ. ಒಲವಿನ ಸಹೋದರರೇ, ಇಲ್ಲಿ ನಾವು ಎಷ್ಟು ಮಾತ್ರಕ್ಕೆ ನಾವು ಒಗ್ಗಟ್ಟಾಗಿರ್ಬೇಕಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ನೆರೆಯ ರಾಜ್ಯವಾದ ಕೇರಳದ ವಯನಾಡಿನಲ್ಲಿ ಒಂದು ಭೀಕರವಾದಂತಹ ದುರಂತವಾಯಿತು. ನಮಗೆ ಮಾತ್ರ ಇಲ್ಲಿ ಧರ್ಮವಿದೆ, ನಮಗೆ ಮಾತ್ರ ಇಲ್ಲಿ ಜಾತಿ ಅಂತ ನಾವು ಹೇಳ್ತೇವೆ, ನಾವು ಮಾತ್ರ ಧರ್ಮ ಅಂತೇಳಿ ಹೇಳ್ತೇವೆ. ವಯನಾಡಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ದುರಂತದಲ್ಲಿ ಆ ಉರುಳಿ ಬಂದಂತಹ ಬಂಡೆ ಕಲ್ಲುಗಳು, ಉರುಳಿ ಬಂದಂತಹ ಮರಗಳು, ಅಲ್ಲಿ ಬಂದಂತಹ ಆ ನೀರುಗಳು ಅಲ್ಲಿರುವಂತಹ ಒಂದು ಗ್ರಾಮವನ್ನೇ ಕೊಚ್ಚಿಕೊಂಡು ಹೋದಾಗ ಅಲ್ಲಿರುವಂತಹ ಇಡೀ ಮನುಕುಲವನ್ನೇ ಅಥವಾ ಅಲ್ಲಿರುವಂತಹ ಇಡೀ ಒಂದು ಗ್ರಾಮವನ್ನೇ ಸರ್ವನಾಶ ಮಾಡಿದಾಗ ಆ ಬಂಡೆ ಕಲ್ಲುಗಳು ಅವನು ಮುಸಲ್ಮಾನ ಅವನನ್ನ ಬಿಡಬೇಕು ಅಥವಾ ಅವನು ಕ್ರೈಸ್ತ ಅವನನ್ನ ಏನು ಮಾಡಬಾರದು ಅಥವಾ ಅವನ ಹಿಂದೂ ಸಹೋದರ ಅವನಿಗೆ ಇಲ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ಆ ಬಂಡೆ ಕಲ್ಲು ಅನಿಸಿಲ್ಲ. ಆ ಬಂಡೆಕಲ್ಲಿಗೆ ಜಾತಿ ಯಾವುದಲ್ಲಿ ಗೊತ್ತಿರಲಿಲ್ಲ. ಆ ಬಂಡೆಕಲ್ಲಿಗೆ ಆ ಉರುಳಿ ಬರುವಂತಹ ಮರಗಳಿಗೆ ಇದು ಯಾವ ಧರ್ಮದವ ಅಂತ ಹೇಳಿ ಅದು ಚಿಂತಿಸಿಲ್ಲ, ಅದನ್ನು ನೋಡಿಯೇ ಇಲ್ಲ. ಒಲವಿನ ಸಹೋದರರೇ, ಅದು ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿತ್ತು. ನಾನು ಹೇಳಿದ ಹಾಗೆ ಜೀವಾತ್ಮ ನಮ್ಮ ಶರೀರದಲ್ಲಿ ಇರುವ ತನಕ ಮಾತ್ರ ನಾವು ಧರ್ಮ ಅಂತ ಹೇಳ್ತೇವೆ.
ಪರಮಾತ್ಮನ ಸನ್ನಿಧಿ ಸೇರಿದಾಗ ಅಲ್ಲಿ ಯಾವ ರೂಪದಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೋ ಅದೇ ರೂಪದಲ್ಲಿ ನಾವು ಹೋಗ್ತೇವೆ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ ಅಂತೇಳಿ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ. ಈ ಭೂಮಿ ಲೋಕಕ್ಕೆ ಯಾವನೊಬ್ಬ ಮಗು ಜನಿಸಿ ಬರಬೇಕಾದ್ರೆ ಈ ಒಂದು ಹುಟ್ಟಿ ಬರುವಂತಹ ಒಂದು ತಾಯಿ ಹುಟ್ಟಿ ಜನ್ಮ ನೀಡಿ ಹುಟ್ಟಿ ಬರುವಂತಹ ಒಂದು ಮಗು ಈ ಭೂಲೋಕವನ್ನ ಕಾಣಬೇಕಾದ್ರೆ, ಈ ಭೂಮಿಗೆ ಅವನು ಬರಬೇಕಾದ್ರೆ ಅವನು ಶುದ್ಧನಾಗಿರ್ತಾನೆ. ಯಾವುದೇ ಧರ್ಮವಿರಲಿಲ್ಲ, ಯಾವುದೇ ಧರ್ಮ ಇರುವುದಿಲ್ಲ, ಅವನಿಗೆ ಯಾವುದೇ ಜಾತಿ ಇರುವುದಿಲ್ಲ. ನಾವು ದೊಡ್ಡದಾದ ಹಾಗೆ ನಾವು ಹೆತ್ತವರು ಅಥವಾ ಇನ್ನಿತರು ಹೆತ್ತವರು ಅವರ ಪೋಷಕರು ಯಾವ ಧರ್ಮದಲ್ಲಿ ಇರ್ತಾರೋ ಅದನ್ನ ಆಧಾರಿತವಾಗಿ ಅವರು ಅವಲಂಬಿಸಿಕೊಂಡು ಹೋಗ್ತಾರೆ ಹೊರತು ಅವರ ಧರ್ಮದಲ್ಲಿ ಬರುವುದಿಲ್ಲ. ಶುದ್ಧರಾಗಿರ್ತಾರೆ. ಎಲ್ಲ ಧರ್ಮವು ಕಲಿಸುವುದು ಇದನ್ನೇ, ಎಲ್ಲಾ ಧರ್ಮವು ಇದನ್ನೇ ಕಲಿಸ್ತದೆ. ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹಲ್ಲದೀನ ಆಮನು ಯಾ ಅಯ್ಯುಹನ್ನಾಸು ಯಾ ಅಯ್ಯುಹನ್ನಾಸು ಇನ್ನಾ ಖಲಕ್ನಾಕುಂ ಮಿನ್ ذكرٍ وأنثى وجعلناكم شعوبا لتعارفوا إن أكرمكم عند الله يتقاكم. ಓ ಮನುಜರೇ, ಓ ಮಾನವರೇ, ನಿಮ್ಮನ್ನ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ನಾವು ಇಲ್ಲಿಗೆ ನೀವು ಜನಿಸಲ್ಪಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ನಿಮ್ಮನ್ನ ಬೇರೆ ಬೇರೆ ಗೋತ್ರಗಳಾಗಿ ನಾವು ಮಾಡಿದ್ದೇವೆ, ನಿಮ್ಮನ್ನು ಬೇರೆ ಬೇರೆ ವಂಶಜರನ್ನಾಗಿ ನಾವು ಮಾಡಿದ್ದೇವೆ. ಪರಸ್ಪರ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನೀವು ಪರಸ್ಪರ ಅರಿತುಕೊಳ್ಬೇಕಾಗಿದೆ. ನೀವು ಪರಸ್ಪರ ತಿಳಿದುಕೊಳ್ಳುವುದಕ್ಕೋಸ್ಕರ ನಿಮ್ಮನ್ನ ಪರಸ್ಪರ ನೀವು ತಿಳಿದುಕೊಳ್ಬೇಕಾಗಿದೆ. ಪವಿತ್ರ ಕುರ್ಆನ್ ನಮ್ಮನ್ನು ಹೇಳ್ತಾ ಇದೆ. ಇದು ಪವಿತ್ರವಾದಂತಹ ಭಾರತ. ಈ ಭಾರತ ದೇಶದಲ್ಲಿ ಸೌಹಾರ್ದಯುತವಾಗಿ ನಾವು ನಡಿಬೇಕಾಗಿದೆ. ತುಳಸಿದಾಸರು ಹೇಳಿದಂತಹ ಒಂದು ಮಾತು ಇಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ. ತುಳಸಿದಾಸರು ರಾಮಚರಿತೆಯನ್ನ ಬರೆಯುವಾಗ ಅವರು ಆಯ್ಕೆ ಮಾಡಿಕೊಂಡಂತಹ ಒಂದು ಸ್ಥಳವಿದೆ. ಅವರು ಹೇಳ್ತಾರೆ, ಮುಸಲ್ಮಾನನಾದ ಒಬ್ಬ ಅವನ ಹಣೆಯನ್ನ ಇಟ್ಟು ಯಾವ ಒಂದು ಮಸೀದಿಯ ಚಾಪೆಯಲ್ಲಿ ನಮಾಜಿಗಾಗಿ ಅವನ ಹಣೆಯನ್ನ ಇಡ್ತಾನೋ ಅದೇ ಚಾಪೆಯಲ್ಲಿ ಆಗಿದೆ ನಾನು ರಾಮಚರಿತೆಯನ್ನ ಬರೆದದು ಅಂತ ಹೇಳಿ. ಒಲವಿನ ಸಹೋದರರೇ, ಎಷ್ಟು ಸುಂದರವಾದ ಮಾತುಗಳು ಅವರು ತೋರಿಸಿಕೊಟ್ಟಂತಹ ಆ ಮಾತುಗಳು ಎಷ್ಟು ಸುಂದರವಾಗಿದೆ. ಅವರು ಹೇಳಿಕೊಟ್ಟಂತಹ ಆ ಮಾತುಗಳು, ಅವರು ನಡೆಸಿಕೊಟ್ಟಂತಹ ಆ ದಾರಿಗಳು ಎಷ್ಟು ಸುಂದರವಾಗಿದೆ. ಸುಂದರ ಸಮಾಜವನ್ನ ನಾವು ಕಟ್ಟೋಣ. ಅವರು ತೋರಿಸಿಕೊಟ್ಟಂತಹ, ಅವರು ತಿಳಿಸಿಕೊಟ್ಟಂತಹ ಮದರ್ ತೆರೇಸರವರಿಗೆ ಜನ್ಮ ನೀಡಿದಂತಹ ಈ ಭೂಮಿ, ತುಳಸಿದಾಸರಿಗೆ ಜನ್ಮ ಕೊಟ್ಟಂತಹ ಈ ಮಣ್ಣು, ಪವಿತ್ರ ಮುಸಲ್ಮಾನನಿಗೂ ಪವಿತ್ರ ಕ್ರೈಸ್ತಿಯ ಕ್ರಿಶ್ಚಿಯನ್ನನಿಗೂ ಪವಿತ್ರ ಹಿಂದೂ ಸಹೋದರನಿಗೂ ಜನ್ಮ ಕೊಟ್ಟಂತಹ ಈ ಭೂಮಿ ಎಷ್ಟು ಧನ್ಯವಾಗಿದೆ. ಭಾರತ ಹಲವಾರು ಭಾಷೆಗಳಿಂದ ಕೂಡಿದೆ. ಭಾರತ ಹಲವಾರು ವೇಷಭೂಷಣಗಳಿಂದ ಕೂಡಿದೆ. ಅವರವರಿಗೆ ಅವರವರ ಧರ್ಮವನ್ನ ಪಾಲಿಸಿಕೊಂಡು ಜೀವಿಸುವಂತಹ ಎಲ್ಲ ವಿಧ ಹಕ್ಕುಗಳು ನಮ್ಮ ಭಾರತದಲ್ಲಿರುವಾಗ ಎಲ್ಲರೂ ಒಗ್ಗಟ್ಟಾಗೋಣ. ಎಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಪರಸ್ಪರ ಅನೋನ್ಯತೆಯಿಂದ ಸಾಮರಸ್ಯವನ್ನ ಕಾಪಾಡಿಕೊಂಡು ಇನ್ನು ಬರುವಂತಹ ಎಲ್ಲ ಸಮಯದಲ್ಲಿಯೂ ನಾವು ಮುಂದಕ್ಕೆ ಹೋಗೋಣ. ವಹಿ ಸಚ್ಚಾ ದೀನ್ ಹೈ, वही सच्चा दीन है जो इंसानियत को जिंदगी और बंदगी दोनों सिखाए. ಸೂಫಿ ಸಂತರು ಹೇಳ್ತಾರೆ, ಅದಾಗಿದೆ ಸರಿಯಾದ ಧರ್ಮ. ಯಾವುದಂತ ಕೇಳಿದ್ರೆ ಅವನವನ ಧರ್ಮವನ್ನ ಪಾಲಿಸಿಕೊಂಡು ಇನ್ನೊಬ್ಬರ ಧರ್ಮವನ್ನ ಪಾಲಿಸುವುದಕ್ಕೆ ಅನುವು ಮಾಡಿಕೊಟ್ಟುಕೊಂಡು ಇಲ್ಲಿ ನಡೆಯುವಂತಹ ಆ ಧರ್ಮ ಅದಾಗಿದೆ. ವಹಿ ಸಚ್ಚಾ ದೀನ್, ವಹಿ ಸಚ್ಚಾ ದೀನ್ ಅಂತ ಹೇಳಿದ್ರೆ ಅದಾಗಿದೆ ಅಂತ ಹೇಳಿ ಸೂಫಿ ಸಂತರು ಹೇಳ್ತಾರೆ. ಒಲವಿನ ಸಹೋದರರೇ, ಸುದೀರ್ಘವಾಗಿ ಮಾತನಾಡಲು ನಾನು ಉದ್ದೇಶಿಸುವುದಿಲ್ಲ. ಹಲವಾರು ಕಾರ್ಯಕ್ರಮಗಳು ಇನ್ನೂ ಕೂಡ ಬಾಕಿ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಸುಂದರ ಸಮಾಜವನ್ನ ನಿರ್ಮಿಸೋಣ. ಕೋಮು ಭಾವನೆಗಳನ್ನ ಎಲ್ಲವನ್ನ ಬದಿಗಿಡೋಣ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಭಾರತಾಂಬೆಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಭಾರತಾಂಬೆಯನ್ನ ಸ್ವೀಕರಿಸೋಣ. ಭಾರತಾಂಬೆಯ ಮಣ್ಣಿನಲ್ಲಿ ಒಗ್ಗಟ್ಟಾಗಿದ್ದುಕೊಂಡು ಎಲ್ಲರೂ ಸಹ ಬಾಳ್ವೆಯೊಂದಿಗೆ ನಾವು ಜೀವಿಸೋಣ ಅಂತ ಮಾತ್ರ ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ಪೂರ್ಣವಿರಾಮ ಹಾಕ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. ವಂದನೆಗಳು.